ರಂಗಿನ ವೇದಿಕೆ, ಬಣ್ಣ ಬಣ್ಣದ ದೀಪಗಳಿಂದ ಅಲಂಕೃತಗೊಂಡಿದ್ದ ಅದ್ದೂರಿ ವೇದಿಕೆ. ಅಲ್ಲಿ ಸಂಗೀತದ ಜೈಂಕಾರ, ಬಣ್ಣ ಬಣ್ಣದ ಕಲರ್ಫುಲ್ ಕಾಸ್ಟ್ಯೂಮ್ನೊಂದಿಗೆ ಸುಂದರಿಯರ ಕ್ಯಾಟ್ವಾಕ್, ಚಿಕ್ಕ ಮಕ್ಕಳ ಕ್ಯೂಟ್ ವಾಕ್. ಅಲ್ಲಿ ನೆರೆದಿದ್ದವರ ಸಂತೋಷಕ್ಕೆ ಪಾರವೇ ಇಲ್ಲದ ದ ಗ್ರೇಟ್ ಫ್ಯಾಷನ್ ವೀಕ್. ಈ ಅದ್ದೂರಿ ಕಾರ್ಯಕ್ರಮದ ಸಂಪೂರ್ಣ ಹೈಲೈಟ್ಸ್ ಇಲ್ಲಿದೆ. ಇದು ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಆಯೋಜಿಸಿದ್ದ ಮಿಸ್ಟರ್ ಅಂಡ್ ಮಿಸಸ್ ಲಿಟಲ್ ಪ್ರಿನ್ಸಸ್ ಮಿಸ್ಟರ್ ಟೀನ್ ಅಂಡ್ ಮಿಸ್ ಟೀನ್ ಸೌತ್ ಇಂಡಿಯಾ 2022. ಅಲ್ಲಿತ್ತು ಸುಂದರ ಸುಂದರಿಯರ ಚಿತ್ತಾರ, ಬಣ್ಣ ಬಣ್ಣದ ಉಡುಪಿನೊಂದಿಗೆ ಯುವಕ ಯುವತಿಯರ ಜೈಂಕಾರ. ಯಶ್ ಸಾರಥ್ಯದಲ್ಲಿ ಮೈಸೂರಿನಲ್ಲಿ ಅದ್ದೂರಿಯಾಗಿ ಆಯೋಜಿಸಿದ್ದ ಈ ಸುಂದರ ಸಂಜೆಯ ಈ ಕಲರ್ಫುಲ್ ವೇದಿಕೆಯಲ್ಲಿ ಬಣ್ಣ ಬಣ್ಣದ ದೇಶಿ ವಿದೇಶಿ ಸೀರೆಯುಟ್ಟ ನಾರಿಯರು ಬಗೆ ಬಗೆಯ ಉಡುಪುಗಳಲ್ಲಿ ಕಂಗೊಳಿಸುತ್ತಾ ಕ್ಯಾಟ್ವಾಕ್ ಮಾಡ್ತಿರೋ ಹುಡುಗರು ಹುಡುಗಿಯರ ಕ್ಯಾಟ್ವಾಕ್ಗೆ ಆಗಾಗ ಹಿಂಬದಿಯಲ್ಲಿ ಶಿಳ್ಳೆ ಜೊತೆ ಮಸ್ತ್ ಸಾಂಗ್. ನೆರೆದವರೆಲ್ಲರಿಂದ ಫ್ಯಾಷನ್ ಲೋಕದ ಸೊಬಗನ್ನ ಸವಿತಿರುವ ಪ್ರೇಕ್ಷಕರು. ಇದೇನು ಅಂದ್ರ ಎಲ್ಲಿದೆ ನೋಡಿ ಆ ಕಲರ್ಫುಲ್ ಸಂಜೆಯ ರ್ಯಾಂಪ್ ವಾಕ್. ಹೌದು, ಈ ದೃಶ್ಯ ಕಂಡು ಬಂದದ್ದು ಮೈಸೂರಿನ ಶರ್ಮದ ಹಿಡನ್ ನೆಸ್ಟರ್ ರೆಸಾರ್ಟ್ನಲ್ಲಿ. ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಸಂಸ್ಥೆಯ ಮುಖ್ಯಸ್ಥ ಹಾಗೂ ಸಿಇಒ ಯಶ್, ಮತ್ತೊಬ್ಬ ಸಿಇಒ ರಾಕಿರವರು ಮತ್ತು ಕಾರ್ಯಕ್ರಮದ ನಿರ್ವಾಹಕರಾದ ರಶ್ಮಿ ಹೆಗಡೆಯವರ ಮುಖ್ಯಸ್ಥಿಕೆಯಲ್ಲಿ ಮಿಸ್ಟರ್ ಅಂಡ್ ಮಿಸ್ಟರ್ ಲಿಟಲ್ ಪ್ರಿನ್ಸಸ್ ಮಿಸ್ಟರ್ ಟೀನ್ ಅಂಡ್ ಮಿಸ್ ಟೀನ್ ಸೌತ್ ಇಂಡಿಯಾ ಫ್ಯಾಷನ್ ಶೋ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸುಮಾರು 80ಕ್ಕೂ ಹೆಚ್ಚು ಮಾಡೆಲ್ಸ್ ಹಾಗೂ ಪುಟಾಣಿ ಮಕ್ಕಳು ಪಾಲ್ಗೊಂಡು ನೋಡುಗರ ಕಣ್ಮನ ಸೆಳೆದರು. ಏನು ಕಾರ್ಯಕ್ರಮದ ತೀರ್ಪುಗಾರರಾಗಿ ರಮೇಶ್, ಹೇಮಲತಾ, ಶೈಲಜಾ, ಶ್ರಾವ್ಯ, ರಿಷಿಕಾ ಹಾಗೂ ನೇತ್ರಾವತಿರವರು ಪಾಲ್ಗೊಂಡು ಸ್ಪರ್ಧೆಗಳೊಂದಿಗೆ ವೇದಿಕೆ ಹಂಚಿಕೊಂಡು ರ್ಯಾಂಪ್ ವಾಕ್ ಮಾಡಿ ಸ್ಪರ್ಧಾಳುಗಳ ರ್ಯಾಂಪ್ ವಾಕ್ಗೆ ಸಾಕ್ಷಿಯಾದರು. Mrs. South India Best Hair Winner and Mrs. South India Best Walk, and also won the main title Mrs. Indian Icon from 2022 to 23. I would like to thank Mr. Yash. Today I am very happy because I am the winner in Yash International Fashion Week in Kids Princess category. Today I am very happy. ಈ ಅದ್ದೂರಿ ವೇದಿಕೆಯಲ್ಲಿ ಆಯೋಜಿಸಿದ್ದ ಫ್ಯಾಷನ್ ಶೋನಲ್ಲಿ ತಮಿಳುನಾಡು, ಆಂಧ್ರಪ್ರದೇಶ, ಬೆಂಗಳೂರು ಅಲ್ಲದೆ ಮೈಸೂರು ಸೇರಿದಂತೆ ವಿವಿಧ ಭಾಗದ ಯುವಕ ಯುವತಿಯರು, ಪುಟ್ಟ ಮಕ್ಕಳು ಫ್ಯಾಷನ್ ಶೋನಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದರು. ಅದರಲ್ಲೂ ನಮ್ಮ ಭಾರತದ ಸಂಸ್ಕೃತಿ ಸಾರುವ ಉಡುಪನ್ನ ಧರಿಸಿದ್ದು ನೋಡುಗರ ಗಮನ ಸೆಳೆಯಿತು. ಅದರ ಜೊತೆಗೆ ದೇಶ ವಿದೇಶಗಳ ವಿವಿಧ ರಾಜ್ಯಗಳ ಉಡುಗೆ ತೊಡುಗೆಗಳನ್ನು ತೊಟ್ಟು ಫ್ಯಾಷನ್ ವೀಕ್ ವೇದಿಕೆಯಲ್ಲಿ ಎಲ್ಲ ಮಾಡೆಲ್ಸ್ಗಳು ಕ್ಯಾಟ್ ವಾಕ್ ಮಾಡಿದ್ದು ನೋಡುಗರ ಮನಸ್ಸು ಗೆದ್ದಿತ್ತು. ಇವತ್ತು ಇಲ್ಲಿ ಮೈಸೂರಲ್ಲಿ ಬ್ಯಾಂಗ್ಳೂರಿಂದ ನಮ್ಮ ಟೀಮ್ ಎಲ್ಲ ವಾಯ್ಸ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಎಲ್ಲ ಕಂಪ್ಲೀಟ್ ಟೀಮ್ ಬಂದು ಮೈಸೂರಲ್ಲಿ ಸೌತ್ ಇಂಡಿಯಾ 2022 ಒಂದು ಈವೆಂಟನ್ನು ಮಾಡಿದ್ದಾರೆ. ಗ್ರ್ಯಾಂಡ್ ಸಕ್ಸಸ್ ಕೂಡ ಆಗಿದೆ. ಕಂಪ್ಲೀಟ್ ನನ್ನ ಟೀಮ್ ಸಪೋರ್ಟ್ ಮಾಡಿರೋದ್ರಿಂದ ಮೈಸೂರಲ್ಲಿ ಇಂಥ ಒಂದು ಒಳ್ಳೆ ಈವೆಂಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮದ ಬಗ್ಗೆ ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಸಂಸ್ಥೆಯ ಸಿಇಒ ಯಶ್ ರವರು ಮಾತನಾಡಿ, ಈ ರೀತಿ ಶೋಗಳನ್ನು ಮಾಡೋದ್ರಿಂದ ಮಕ್ಕಳಿಗೆ ಬಾಲ್ಯದಿಂದಲೇ ತಮ್ಮ ಆತ್ಮಸ್ಥೈರ್ಯ ವೃದ್ಧಿಯಾಗುವುದರ ಜೊತೆಗೆ ಹೊಸ ಪ್ರತಿಭೆಗಳನ್ನು ಹೊರತರುವುದು ಈ ಶೋನ ಉದ್ದೇಶವಾಗಿದೆ ಎಂದು ಹೇಳಿದರು. ಸೊ ಇವತ್ತೊಂದು ಶೋನ ಆರ್ಗನೈಸ್ ಮಾಡಿದ್ವಿ, ಮಿಸ್ಟರ್ ಅಂಡ್ ಮಿಸ್ ಸೌತ್ ಇಂಡಿಯಾ 2022 ಅಂತ. ಸೊ ಸೌತ್ ಇಂಡಿಯಾಯಿಂದ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್ ಎಲ್ಲ ಕಡೆಯಿಂದ ಮಾಡಿಸ್ಕೊಂಡು ಬಂದಿದ್ರು. ಸೊ ನಿಯರ್ಲಿ ಆಲ್ಮೋಸ್ಟ್ 60 to 70 ಮಾಡಲ್ಸನ್ನು ನಾವು ಚೂಸ್ ಮಾಡಿದ್ವಿ. ಸೊ ಇವತ್ತು ಗ್ರ್ಯಾಂಡ್ ಫಿನಾಲೆ ಕೂಡ ಆಯಿತು. ಅದರಲ್ಲಿ 9 ಜನ ವಿನ್ ಆಗಿದ್ದಾರೆ. ಸೊ ಪ್ರತಿಯೊಂದು ವರ್ಗದಲ್ಲೂ ಮಿಸ್ಟರ್ ಅಂಡ್ ಮಿಸ್ಟರ್ಸ್, ಟೀನ್, ಪ್ರಿನ್ಸ್ ಆ್ಯಂಡ್ ಪ್ರಿನ್ಸಸ್ ಈ ಥರ ಪ್ರತಿಯೊಂದು ವರ್ಗದಲ್ಲೂ ಕೂಡ ಹುಡುಗ ಹುಡುಗಿ ಕ್ಯಾಟಗರಿಯಲ್ಲಿ ವಿನ್ ಆಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 3 ಹಂತಗಳಿದ್ದು ಶೋನ ವಿಜೇತರ ಮಾಹಿತಿ ಎಂತಿದೆ. ಲಿಟಲ್ ಪ್ರಿನ್ಸ್ ವಿಜೇತರಾಗಿ ಬೆಂಗಳೂರಿನ ಭವೇಶ್, 1ನೇ ರನ್ನರ್ ಅಪ್ ಆಗಿ ಸುಹಾರ್ತ್ ಸಿಂಹ,
ಲಿಟ್ಲ್ ಪ್ರಿನ್ಸಸ್ನ ವಿಜೇತರಾಗಿ ಶಿವಮೊಗ್ಗದ ನಿರೀಕ್ಷಾ ಎಸ್, 1ನೇ ರನ್ನರ್ ಅಪ್ ಆಗಿ ಚನ್ನರಾಯಪಟ್ಟಣದ ಲಕ್ಷ್ಮಣ ಕೆಎಸ್ ಗೌಡ, ಮಿಸ್ ಟೀನ್ ವಿಜೇತರಾಗಿ ಮೈಸೂರಿನ ಪುಣ್ಯಾಮೃತ ಬಿಎಸ್, ಒಡಿಶಾದ ಆದಿಶಾ ಮಂಜರಿ ಪಟ್ಟನಾಯಕ್, ಮಿಸ್ಟರ್ ಸೌತ್ ಇಂಡಿಯಾ ವಿಜೇತರಾಗಿ ಸಾನು, 1ನೇ ರನ್ನರ್ ಅಪ್ ಆಗಿ ರೋಷನ್ ಸ್ಯಾಮ್ಯುಯಲ್ ಬೆಂಗಳೂರು, 2ನೇ ರನ್ನರ್ ಅಪ್ ಸೈಯದ್ ನೌಮಾನ್, ಮಿಸ್ ಸೌತ್ ಇಂಡಿಯಾ ವಿಜೇತರಾಗಿ ಬೆಂಗಳೂರಿನ ಅನುಷಾ, ದಕ್ಷಿಣ ಭಾರತದ ವಿಜೇತರಾಗಿ ಮೈಸೂರಿನ ಅಮೃತ ಆಯ್ಕೆಯಾಗಿ ಈ ಅದ್ದೂರಿ ಫ್ಯಾಷನ್ ಶೋ ಅನ್ನ ಯಶಸ್ವಿಗೊಳಿಸಿದರು. ಕ್ಯಾಮರಾಮನ್ ರಾಮು, TV12 ಕನ್ನಡ, ಬೆಂಗಳೂರು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.